ನಮಸ್ಕಾರ ವೀಕ್ಷಕರೇ, ಕನ್ನಡದ ಆಭರಣ ವರ್ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರನ್ನು ಕೇಳಿದರೆ ಪ್ರತಿಯೊಬ್ಬ ಕನ್ನಡಿಗನಿಗೂ ಹೆಮ್ಮೆಯ ಕಣ್ಣೀರು ಬರುತ್ತದೆ. ಅವರು ಕೇವಲ ಒಬ್ಬ ನಟ ಮಾತ್ರವಲ್ಲ, ಒಂದು ಭಾವನೆ, ಒಂದು ಆಸ್ತಿ, ಒಂದು ಹೆಮ್ಮೆ. ಅಂತಹ ಮಹಾನ್ ವ್ಯಕ್ತಿ ಹಾಗೂ ಅವರ ಕುಟುಂಬದ ಬಗ್ಗೆ ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಕೆಲವರು ಮಾಡಿರುವ ಅವಹೇಳನಕಾರಿ ಹೇಳಿಕೆಗಳು ಕನ್ನಡಿಗರ ಮನಸ್ಸಿಗೆ ಗಾಬರಿ ತಂದಿವೆ. ವಿನೋದ್ ಶೆಟ್ಟಿ ಎಂಬ ವ್ಯಕ್ತಿ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಸ್ಮಾರಕ ವಿಚಾರದಲ್ಲಿ ವಿಡಿಯೋ ಮಾಡಿ ಅಭಿಮಾನಿಗಳ ನಡುವೆ ವಾದ ವಿವಾದಕ್ಕೆ ಕಾರಣನಾಗಿದ್ದ. ಆದರೆ ವಾದವು ತಾಳ್ಮೆಯ ಮಟ್ಟದಲ್ಲಿ ನಿಲ್ಲಲಿಲ್ಲ. ಅಣ್ಣವರ ಕುಟುಂಬದ ಬಗ್ಗೆ ಅವಹೇಳನಕಾರಿ ಮಾತನಾಡಿ ಏಕವಚನದಲ್ಲಿ ಕೆಟ್ಟದಾಗಿ ನಿಂದಿಸಿ ವಿಡಿಯೋ ಹರಿಬಿಟ್ಟರು. ಈ ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಅಣ್ಣವರ ಅಭಿಮಾನಿಗಳಲ್ಲಿ ಭಾರೀ ಆಕ್ರೋಶ ಉಂಟಾಯಿತು. ರಾಜ್ಕುಮಾರ್ ಅವರ ಹೆಸರು ಕನ್ನಡಿಗರಿಗೆ ಪವಿತ್ರ. ಆ ಹೆಸರನ್ನು ಹಾಸ್ಯಕ್ಕೆ, ಅವಹೇಳನೆಗೆ ಬಳಸುವುದೆಂದರೆ ಅದು ಲಕ್ಷಾಂತರ ಜನರ ಹೃದಯಕ್ಕೆ ಕಲ್ಲು ಹಾಕಿದಂತೆ. ಅನೇಕ ಅಭಿಮಾನಿಗಳು ವಿನೋದ್ ಶೆಟ್ಟಿಗೆ ನೇರವಾಗಿ ಕರೆ ಮಾಡಿ ತರಾಟೆಗೆ ತೆಗೆದುಕೊಂಡಿದ್ದರು. ಕೆಲವರು ಅಣ್ಣವರ ಮಟ್ಟಿಗೆ ಮುಟ್ಟೋಕೆ ನೀನು ಯೋಗ್ಯನಾ ಎಂದು ಪ್ರಶ್ನೆ ಮಾಡಿದ್ದರು. ಅಷ್ಟೇ ಅಲ್ಲ, ವಿನೋದ್ ಶೆಟ್ಟಿ ಮತ್ತೊಂದು ವಿಡಿಯೋದಲ್ಲಿ ತಾಕತ್ತಿದ್ರೆ ಚರ್ಚೆಗೆ ಬನ್ನಿ ಎಂದು ನೇರ ಸವಾಲು ಹಾಕಿ ತನ್ನ ಫೋನ್ ನಂಬರ್ ಕೂಡ ಬಿಟ್ಟಿದ್ದರು. ಇದು ಅಭಿಮಾನಿಗಳ ಕೋಪವನ್ನ ಇನ್ನಷ್ಟು ಹೆಚ್ಚಿಸಿತು. ಸಿಸಿಬಿ ಪೊಲೀಸರು ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ವಿನೋದ್ ಶೆಟ್ಟಿಯನ್ನ ಬಂಧಿಸಿದ್ದಾರೆ. ಈಗ ಅವರು ಪೊಲೀಸರ ಅತಿಥಿಯಾಗಿದ್ದಾರೆ. ಆದರೆ ಬಂಧನದ ನಂತರ ವಿನೋದ್ ಶೆಟ್ಟಿ ಕ್ಷಮೆ ಯಾಚನೆ ಮಾಡಿದ್ದಾರೆ. ನಾನು ಅಣ್ಣವರ ಬಗ್ಗೆ ಆ ರೀತಿ ಮಾತನಾಡಬಾರದಿತ್ತು. ಕನ್ನಡ ಜನತೆಗೆ ಕ್ಷಮೆ ಕೇಳುತ್ತೇನೆ. ಅಭಿಮಾನಿಗಳ ಮಾತಿನಿಂದ ಕೆರಳಿ ಬೇಸರದಿಂದ ಹೀಗೆ ಮಾಡಿದೆ, ತಪ್ಪಾಗಿದೆ ಎಂದು ಹೇಳಿದರು. ಆದರೆ ಪ್ರಶ್ನೆ ಏನೆಂದರೆ, ಒಮ್ಮೆ ಬಾಯಿ ಬಿಟ್ಟ ಮೇಲೆ ಅದನ್ನು ಹಿಂತೆಗೆದುಕೊಳ್ಳುವುದು ಸುಲಭವಾದರೂ ಅಭಿಮಾನಿಗಳ ಮನಸ್ಸಲ್ಲಿ ಮೂಡಿದ ನೋವನ್ನು ಹೇಗೆ ಅಳಿಸಬಹುದು? ರಾಜ್ಕುಮಾರ್ ಅವರ ಜೀವನವೇ ಕನ್ನಡಿಗರಿಗೆ ಒಂದು ಮಾದರಿ. ಅವರ ಕುಟುಂಬದ ಬಗ್ಗೆ ಮಾತನಾಡುವುದು ಅಂದರೆ ಅದು ಕನ್ನಡದ ಮೇಲೆ ಮಾಡಿದ ಅವಮಾನವೇ ಸರಿ. ಇದು ಕೇವಲ ಒಂದು ವ್ಯಕ್ತಿಯ ತಪ್ಪಲ್ಲ, ಇದು ಸಾಮಾಜಿಕ ಜಾಲತಾಣಗಳ ದುರುಪಯೋಗದ ಉದಾಹರಣೆಯಾಗಿದೆ. ಕೆಲವರು ವೈರಲ್ ಆಗಬೇಕು ಎಂಬ ಕಾಯಿಲೆಯಲ್ಲಿ ಏನು ಬೇಕಾದರೂ ಹೇಳುತ್ತಾರೆ, ಆದರೆ ನಂತರ ಮರೆತು ಬಿಡುತ್ತಾರೆ. ಕನ್ನಡಿಗರ ಹೃದಯದಲ್ಲಿ ಅಣ್ಣವರ ಸ್ಥಾನ ಶಾಶ್ವತವಾಗಿದೆ. ಆ ಸ್ಥಾನವನ್ನು ಕಿತ್ತುಕೊಳ್ಳಲು, ಕುಗ್ಗಿಸಲು ಯಾರಿಗೂ ಸಾಧ್ಯವಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಮತ್ತು ಅವರ ಕುಟುಂಬದ ಬಗ್ಗೆ ಅವಹೇಳನ ಮಾಡಿದ ವ್ಯಕ್ತಿ ಇಂದು ಪೊಲೀಸರ ಅತಿಥಿಯಾಗಿದ್ದಾನೆ. ಆದರೆ ಅವರ ಹೇಳಿಕೆ ಅಣ್ಣವರ ಅಭಿಮಾನಿಗಳ ಹೃದಯದಲ್ಲಿ ಇನ್ನೂ ನೋವನ್ನೇ ಬಿಟ್ಟಿದೆ. ಒಂದು ಕ್ಷಣದ ಕೋಪ, ಒಂದು ವೈರಲ್ ವಿಡಿಯೋ ಎಷ್ಟು ದೊಡ್ಡ ಸಮಸ್ಯೆ ತಂದಿತು ಅನ್ನೋದಕ್ಕೆ ಇದು ಜೀವಂತ ಸಾಕ್ಷಿಯಾಗಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಹಂಚಿಕೊಳ್ಳಿ. ಧನ್ಯವಾದಗಳು.